ಮೂಲತ್ವವನ್ನು ಹೇಳಿರೋದ್ರಿಂದಾಗಿ ಆ ಯಾವುದು ಬಂಧ ಎಂಬತಕ್ಕಂಥದ್ದು ಏನಾಗಿದೆ, ಪ್ರಮಾತ್ಮಕ ಜ್ಞಾನಕ್ಕೆ ವಿಷಯ ಆಗಿದೆ ಅಂತಾಯಿತು. ಗುಣ ದೋಷಾಭಾವಜನ್ಯವಾದ ಜ್ಞಾನ ಪ್ರಮ ಆಗಿರುತ್ತೆ, ಅದು ಪ್ರಮಾಕ್ಕೆ ವಿಷಯ. ಜ್ಞೇಯ ವಿಷಯಕಾರಿ ಸಾಧನ, ಸಾಕ್ಷಾಜ್ಞೇಯ ವಿಷಯಕಾರಿ ಪ್ರಮಾಣ, ಸಾಕ್ಷಾಕಾರಿ ಸಾಧನ ಅದು ಪ್ರಮಾಣ. ಅಂದರೆ ಜ್ಞಾನ ಸಾಧನ ಎರಡನ್ನು ಪ್ರಮಾಣ ಅಂತ ವ್ಯವಹಾರ ಮಾಡಿ. ಪ್ರಮಾಣ ಜ್ಞಾನಕ್ಕೆ ಸಾಧನ ಯಾವುದೋ ಅದು ಅನುಪ್ರಮಾಣ. ಪ್ರಮಾಣದಕ್ಕೆ ಪ್ರಮೇಯ ಅನೇನ ಇತಿ ಪೂತು ಸಾಕ್ಷಾಶ್ರುತಃ. ಇಲ್ಲಿ ಪ್ರಮಾ ವಿಷಯತ್ವೇನ ಪ್ರಾಮಾಣ್ಯ, ಶ್ರುತಿಯಲ್ಲಿ ಪ್ರಾಕ್ ಪ್ರಮಾಜನಕ ಗುಣಪರತೆಯ ಯೋಜನಾ ಕೃತ ಸಾಮಾನ್ಯತಃ ಶ್ರುತಗುಣಪದಸ್ಯ ತತ್ರಾಪಿ ನೇತುಂ ಶಕ್ಯತ್ವಾತ್. ಇದಾನೀಂ ಗುಣಪದಸ್ಯ ಸತ್ವಾದಿಗುಣಪರತಾಯಾಮಪಿ ಬಂಧಸ್ಯ ತಂದರೆ ಪ್ರಮಾಜನಕವಾದ ಗುಣ, ಯಥಾರ್ಥ ಜ್ಞಾನಕ್ಕೆ ಕಾರಣವಾಗಿರ್ತಕ್ಕಂತಹ ಗುಣ ಎಂಬುದಾಗಿ ಗುಣಶಬ್ದವನ್ನು ಪ್ರಮಾಜನಕವಾದ ಗುಣ ಅಂತ ಅರ್ಥ ಮಾಡಿ ಅನ್ವಯವನ್ನು ಹೇಳಿದರು. ಈಗ ಯಾಕೆ ಸಾಮಾನ್ಯತಃ ಶ್ರುತಗುಣಪದಸ್ಯ ತತ್ರಾಪಿ ನೇತುಂ ಶಕ್ಯತ್ವಾತ್, ಗುಣತಃ ಅಂತ ಹೇಳಿದ್ದಾರೆ. ಕೃಷ್ಣ ಪರಮಾತ್ಮನ ವಾಕ್ಯದಲ್ಲಿ ಗುಣತಃ ಅಂತಿದೆ. ಗುಣತಃ ಎಂಬುದಾಗಿ ಸಾಮಾನ್ಯತಃ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದನ್ನೇನು ಅರ್ಥ ಮಾಡ್ಬೋದು, ಪ್ರಮಾಜನಕ ಗುಣ ಎಂಬುದಾಗಿ ಅರ್ಥ ಮಾಡ್ಬೋದು. ಈಗ ಗುಣತಃ ಅಂತಂದರೆ ಸತ್ವರಜಸ್ತಮೋ ಗುಣ ಅಂತ ಅರ್ಥ. ಬದ್ಧ ಮುಖ್ಯ ಇತಿ ಹ್ಯಾಖ್ಯ ಗುಣತಃ ಅಂದರೆ ಏನರ್ಥ, ಸತ್ವಗುಣದಿಂದ ಅಂತ ಅರ್ಥ. ಈಗ ಹಿಂದೆ ಹೇಳಿದ್ದು ಪ್ರಮಾಜನಕ ಗುಣ ಅಂತ, ಈಗ ಸತ್ವ ಎಂಬತಕ್ಕಂಥ ಗುಣದಿಂದ ಅಂತ ಅರ್ಥ. ಅದನ್ನೇ ಹೇಳ್ತಾ ಇದ್ದಾರೆ. ಇದಾನಿಂ ಗುಣಪದಸ್ಯ ಸತ್ವಾ ಬಂಧ ಎಂಬತಕ್ಕಂಥದ್ದು ಅದು ಪ್ರಮಾವಿಷೇಕವೇ ಆಗಿದೆ, ಪ್ರಮಾಕ್ಕೆ ವಿಷಯ ಅಂತ. ಸತ್ವಂ ಹೋ ಗುಣಜನ್ಯತ್ವ ವಿಷಯದ ಸಂಶಯ ಬರುತ್ತೆ, ಇದಮದೋವಾ ಅಂತ ಬರುತ್ತೆ. ತಮೋಗುಣ ಇದ್ದರೆ ಆವಾಗ ವಿಪರೀತ ಜ್ಞಾನ ಬರುತ್ತೆ. ದೈತ್ಯರಿಗೆ ಕೃಷ್ಣ ಅವನು ದೇವರಲ್ಲ ಅಂತಾನೆ, ಮನುಷ್ಯರಿಗೆ ಕೃಷ್ಣ ದೇವರು ಹೌದೋ ಅಲ್ಲೋ ಅದು ಬನಲ್ಲಿ ಕಾಣ್ತು ಹೇಳಿದ್ದಾರೆ. ರಜೋಗುಣದ ಆಧಿಕ್ಯ ಇರತಕ್ಕಂಥದ್ದು ಮನುಷ್ಯರಲ್ಲಿ, ಇವನು ದೇವರು ಹೌದೋ ಅಲ್ಲೋ ಅಂತ ಸಂದೇಹ ಬಂತು. ಉಳಿದವರಿಗೆ ತಮೋಗುಣ ಆಧಿಕ್ಯ ಇರತಕ್ಕಂಥ ದೈತ್ಯರಿಗೆ ಅವನು ದೇವರು ಅಲ್ಲವೇ ಅಲ್ಲ ಅಂತ. ಶಿಶುಪಾಲ ಎಲ್ಲ ಭಗವಂತನಿಗೆ ನಿಂದನೆ ಮಾಡಿದ್ರಲ್ಲ, ಜರಾಸಂಧ ಮೊದಲಾದಿಗಳಲ್ಲ, ಕಂಸ ಮೊದಲಾದವರು. ಹಾಗಾದರೆ ಅವರೆಲ್ಲ ಅನ್ಯಥಾಜ್ಞ ಅಂತ ಹೇಳಿದ. ಅದಕ್ಕೆ ಹೇಳ್ತಾ ಇದ್ದಾರೆ, ವಿಪರೀತಃ ವಿಪರ್ಯಯ, ವಿಪರೀತ ಜ್ಞಾನಕ್ಕೆ ಕಾರಣವಾಗಿರತಕ್ಕಂಥದ್ದು ಯಾವುದು, ತಮೋಗುಣ. ಅದರಿಂದ ಕಥಂ ಗುಣಜನ್ಯತ್ವೇ ಪ್ರಮಾ ವಿಷಯತ್ವಂ, ಗುಣಜನ್ಯ ಆಗಿದೆ ಅಂತಾದರೆ ಅದು ಯಥಾರ್ಥ ಜ್ಞಾನಕ್ಕೆ ವಿಷಯ ಹೇಗೆ? ಯಾಕೆ ಗುಣ ಅಂದರೆ ರಜೋಗುಣಜನ್ಯವಾದ ಜ್ಞಾನ ಅದಕ್ಕೆ ವಿಷಯವಾದದ್ದು ಸಂಶಯಕ್ಕೆ ವಿಷಯ ಆಯಿತು, ಯಥಾರ್ಥ ಜ್ಞಾನಕ್ಕೆ ವಿಷಯ, ಪ್ರಮಾ ವಿಷಯ ಆಗಲಿಲ್ಲ. ಹಾಗೆ ಗುಣ ಅಂದರೆ ತಮೋಗುಣಜನ್ಯವಾಗಿರ್ತಕ್ಕಂಥ ಜ್ಞಾನ ಅನ್ನೋದಕ್ಕೆ ಸತ್ವಾದಿ ಗುಣ ಅಂತ ಅರ್ಥ ಮಾಡಿದ್ದೀರ. ಸತ್ವಾದಿ ಗುಣ ಜರ್ಷ್ಯಾದ್ಯಾದಿ ಯೋಗ್ಯತೆಯನ್ನು ಹೊಂದಿರತಕ್ಕಂಥ ಉತ್ತಮಾಧಿಕಾರಿ, ಅವರಲ್ಲಿ ಸತ್ವಗುಣವು ಪ್ರಧಾನವಾಗಿದೆ, ಅಧಿಕವಾಗಿ ಸತ್ವಗುಣ ಇದೆ ಅಂತ ಅರ್ಥ. ಅಲ್ಲಿ ಆ ನಕ್ಷತ್ರಕ್ಕೆ ಅಭಿಮಾನಿಯಾದ ದೇವತೆಗಳಿದ್ದಾರಲ್ಲ, ಅವು ನಿಯಮ್ಯರಾದ ಇವರಲ್ಲಿ ಕೆಲವೊಂದು ದೋಷಗಳು ಇದ್ದೇ ಇರುತ್ತೆ. ಆ ನಕ್ಷತ್ರದಲ್ಲಿ ಹುಟ್ಟಿದವರು ಎಲ್ಲರೂ ಕೂಡ ಸಾತ್ವಿಕರೇ ಅಂತ ಇಲ್ಲ, ಅಥವಾ ಆ ನಕ್ಷತ್ರ ರಾಕ್ಷಸ ಆಗಿದೆ ಅಂತಂದರೆ ಆ ನಕ್ಷತ್ರದಲ್ಲಿ ಹುಟ್ಟೋರು ರಾಕ್ಷಸರೇ ಆಗಿರ್ತಾರೆ ಅಂತಿಲ್ಲ ಅಲ್ಲ ಅಂತ. ಕೆಲವರಲ್ಲಿ ಇರ್ಬೋದು ಅಷ್ಟೇ, ಅಷ್ಟು. ಅದನ್ನೇ ಸತ್ವಗುಣಜನ್ಯ ಜ್ಞಾನ ವಿಷಯತ್ವಾದಿತಿ ಯಾವತ್ ಅಂತ. ಅಂತಹ ಸತ್ವಗುಣದ ಆಧಿಕ್ಯವುಳ್ಳಂತಹ ಬ್ರಹ್ಮಾದಿಗಳ ಜ್ಞಾನಕ್ಕೆ ವಿಷಯವಾಗಿದೆ ಯಾವುದು, ಬಂಧ. ಸತ್ವಗುಣದ ಆಧಿಕ್ಯವುಳ್ಳ ಬ್ರಹ್ಮಾದಿಗಳ ಜ್ಞಾನಕ್ಕೆ ವಿಷಯ ಬ್ರಹ್ಮಾದಿಗಳ ಜ್ಞಾನ,
ಆ ಜ್ಞಾನಕ್ಕೆ ವಿಷಯವಾದದ್ದು ಯಾವುದು? ಬಂಧ ಎಂಬತಕ್ಕಂಥದ್ದು ಅಂತ ಹೇಳಿದ್ದಾರೆ. ಏವಂ ಉಕ್ತ ಪ್ರಕಾರೇಣ ದುಃಖಾದಿರೂಪಬಂಧಸ್ಯ ಬ್ರಹ್ಮಾದಿ ಪ್ರಮಾ ವಿಷಯತ್ವಾತ್ ತದ್ವತ್ ಬ್ರಹ್ಮಾದಿ ಬಂಧವತ್ ಅಂತ. ಹಾಗಾದರೆ ದುಃಖಾದಿ ಬಂಧ ಏನಾಗಿದೆ? ಅದು ಬ್ರಹ್ಮಾದಿಗಳ ಯಥಾರ್ಥ ಜ್ಞಾನಕ್ಕೆ ವಿಷಯ ಆಗಿದೆ. ಬ್ರಹ್ಮಾದಿಗಳ ಯಥಾರ್ಥ ಜ್ಞಾನಕ್ಕೆ ವಿಷಯವಾಗಿದೆ. ಅದರಂತೆ ಬ್ರಹ್ಮಾದಿ ಬಂಧವತ್ ತದ್ವತ್ ಅಂತಿದೆ. ಅಂದರೆ ಬ್ರಹ್ಮಾದಿಗಳ ಬಂಧದಂತೆ ದೈತ್ಯಾದಿಗಳ ಬಂಧ. ಬ್ರಹ್ಮಾದಿಗಳ ಬಂಧ ಎಂಬತಕ್ಕಂಥದ್ದು ಯಥಾರ್ಥ ಜ್ಞಾನ ವಿಷಯ ಆಗಿದೆ. ಆದ್ದರಿಂದ ಬ್ರಹ್ಮಾದಿಗಳ ಬಂಧ ಏನು? ಸತ್ಯ. ಹಾಗೆ ದೈತ್ಯಾದಿಗಳಿಗೂ ಕೂಡ ಬಂಧ ಇದೆ. ಆ ಬಂಧವೂ ಕೂಡ ಬಂಧ ಅಲ್ವಾ? ಬ್ರಹ್ಮಾದಿಗಳ ಅಂತ. ಭ್ರಾಮ್ಯತೆ ಇತಿ ಭ್ರಮಃ ಭ್ರಮ ವಿಷಯ ಅಂತರ್ಥ. ಬಂಧವು ಭ್ರಮ ಹೇಗೆ? ಜ್ಞಾನಕ್ಕೆ ವಿಷಯ ಭ್ರಮ ಅಲ್ಲ, ಜ್ಞಾನ ವಿಷಯವನ್ನು ಭ್ರಮ ಅಂತ ಕರಿತಾ ಇದ್ದಾರೆ. ಅದಕ್ಕೆ ಭ್ರಾಮ್ಯತೆ ಇತಿ ಭ್ರಮಃ ಅಂತಂದರೆ ಭ್ರಮಕ್ಕೆ ವಿಷಯ. ಜನ್ಯ ಜ್ಞಾನ ವಿಷಯತ್ವೇನ ಪ್ರಮಾ ವಿಷಯತ್ವ ಅವಶ್ಯಂಭಾವಾತ್ ತತ್ಸಮಾನತೆಯ ಸರ್ವತ್ರಾಪಿ ವಿದ್ಯಮಾನಃ ಬಂಧಃ ಪ್ರಮಾ ವಿಷಯ ಏವ. ಭೂಯಮಾನಗಳಿಗೆ ತಮ್ಮ ಬಂಧಜ್ಞಾನ ಬರ್ತಾ ಇದೆ. ಈ ಬಂಧಜ್ಞಾನ ಎಂಬತಕ್ಕಂಥ ಪ್ರಮಾ ವಿಷಯತ್ವ ಅವಶ್ಯಂ. ತಕ್ಕಂತಹ ಸುಖ ಇದೆಯಲ್ಲ, ಅದು ಅಭಿವ್ಯಕ್ತವಾಗಿಲ್ಲ. ಅವಸ್ಥೆಯಲ್ಲಿ ಅಭಿವ್ಯಕ್ತಿಯಾಗಿದೆಯಾ? ಇಲ್ಲ, ಅದೇ ದುಃಖ. ಯಾರು? ಅದೇ ಬಂಧ ಅಂತಂದರೆ ಅದು ಅವರಿಗೆ ಬ್ರಹ್ಮದೇವರಿಗೆ ಎಂಥ ಬಂಧನ? ಅವ್ರಿಗೆ ಜ್ಞಾನ ಇದೆಯೋ ಇಲ್ವೋ? ಬಂಧನ ಇದೆ ಅಂತ ಅವ್ರಿಗೆ ಜ್ಞಾನ ಇದೆಯೋ ಇಲ್ವೋ? ಆ ಜ್ಞಾನಕ್ಕೆ ವಿಷಯವಾದದ್ದು ಬಂಧ. ಸಂಸಾರ ಬಂಧ ಇದೆ ಅಂತ ಬ್ರಹ್ಮಾದಿ ದೇವತೆಗಳಿಗೆ ಜ್ಞಾನ ಇದೆ. ಬ್ರಹ್ಮಾದಿ ದೇವತೆಗಳ ಜ್ಞಾನ ಅದು ಸತ್ವಗುಣಜನ್ಯವಾದದ್ದು. ಅವರು ಸಾತ್ವಿಕರಾದ್ದರಿಂದಾಗಿ, ಸತ್ವಗುಣದ ಆಧಿಕ್ಯವುಳ್ಳವರಾದ್ದರಿಂದಾಗಿ ಅವರ ಜ್ಞಾನ ಎಂಬತಕ್ಕಂಥದ್ದು ಸತ್ವಗುಣದಿಂದ ಬಂದದ್ದು. ಸತ್ವಗುಣದಿಂದ ಬಂದಂಥ ಜ್ಞಾನ. ಹಾಗೆ ಅಸುರರ ಬಂಧವೂ ಕೂಡ ಬಂಧ. ಬ್ರಹ್ಮಾದಿ ದೇವತೆಗಳ ಬಂಧವೂ ಬಂಧ, ಅಸುರರ ಬಂಧವೂ ಕೂಡ ಬಂಧವೇ ಆಗಿದೆ. ಅದನ್ನು ಹೇಳ್ತಾ ಇದ್ದಾರೆ ತತ್ಸಮಾನತೆಯ ಅಂತ. ಈ ಬಂಧ ಯಾವ ರೀತಿಯಲ್ಲಿ ಅದು ಪ್ರಮಾ ವಿಷಯವಾಗಿದೆಯೋ ಹಾಗೆ ಅಸುರರ ಬಂಧವೂ ಕೂಡ ಅದೇನಾಗಿದೆ? ಪರಮಾತ್ಮಕ ಜ್ಞಾನಕ್ಕೆ ವಿಷಯ ಆಗಿದೆ. ಆದ್ದರಿಂದ ಸರ್ವತ್ರಾಪಿ ವಿದ್ಯಮಾನ ಬಂಧ ಪ್ರಮಾ ವಿಷಯ ಏವ. ಎಲ್ಲರಲ್ಲಿರತಕ್ಕಂತಹ ದೈತ್ಯರಲ್ಲಿ, ಮನುಷ್ಯೋತ್ತಮರಲ್ಲಿ, ಮನುಷ್ಯರಲ್ಲಿ, ದೇವತೆಗಳಲ್ಲಿ ಮತ್ತು ದೇವೋತ್ತಮರಲ್ಲಿ ಇರತಕ್ಕಂಥ ಬಂಧ ಎಂಬತಕ್ಕಂಥದ್ದು ಪ್ರಮಾ ವಿಷಯವೇ ಆಗಿದೆ, ಸತ್ಯವೇ ಆಗಿದೆ. ದೈತ್ಯರಿಗೆ ಬಂಧ ಇದೆ ಅಂತ ಬ್ರಹ್ಮದೇವರಿಗೆ ಜ್ಞಾನ ಇದೆಯೋ ಇಲ್ವೋ? ಇದೆ ತಾನೆ. ಹಾಗಾದರೆ ಆ ಬಂಧ ಏನಾಯಿತು? ಬ್ರಹ್ಮದೇವರ ಪ್ರಕಾರ ಅಂದ್ರೇನು? ಒಂದು ವಸ್ತು ಅದು ಒಬ್ಬರ ಪ್ರಕಾರ ಸತ್ಯ, ಇನ್ನೊಬ್ಬರ ಪ್ರಕಾರ ಮಿಥ್ಯ ಅಂತಿಲ್ಲ. ಈ ಪುಸ್ತಕ ಇದು ಸತ್ಯ ಆದರೆ ಎಲ್ಲರಿಗೂ ಸತ್ಯನೇ ಇದು, ಆಯಿತಾ? ಇದು ಮಿಥ್ಯ ಅಂದರೆ ಮಿಥ್ಯನೇ. ದೈತ್ಯಾದಿಗಳಲ್ಲಿರ್ತಕ್ಕಂಥ ಬಂಧ ಎಂಬತಕ್ಕಂಥದ್ದು ಅದು ಬ್ರಹ್ಮದೇವರು ಬಂಧ ಅಂತ ತಿಳಿದಿದ್ದಾರೋ ಇಲ್ವೋ? ಆ ಬಂಧವನ್ನು ಸತ್ಯ ಅಂತ ತಿಳಿದಿದ್ದಾರೋ ಇಲ್ವೋ? ಆದ್ದರಿಂದಾಗಿ ದೈತ್ಯಾದಿಗಳ ಬಂಧವು ಕೂಡ ಪ್ರಮಾ ವಿಷಯ ಆಯಿತು, ಯಥಾರ್ಥ ಜ್ಞಾನ ವಿಷಯ ಆಯಿತು. ಆದ್ದರಿಂದಾಗಿ ಸತ್ಯ ಅಂತ ಆಯಿತು. ತಮೋಯೋಗ್ಯರು ಬಂಧ ಸತ್ಯವಾಗಿದೆ, ಬಂಧ ವಿಷಯದಲ್ಲಿ ಅವರಿಗೆ ಯಥಾರ್ಥ ಜ್ಞಾನ. ಬಂಧ ಮಿಥ್ಯ ಆಗಲಿಲ್ಲ, ಬಂಧ ಸತ್ಯವೇ, ಶುಕ್ತಿಯೇ ರಜತ ಅಂತ ಹೇಳಿದ್ರು. ಭ್ರಮಾತ್ಮಕ ಜ್ಞಾನ ಅಷ್ಟೇ, ಶುಕ್ತಿ ರಜತ ಅಲ್ಲ. ದೈತ್ಯರು ತಮಗಿರ್ತಕ್ಕಂಥ ಬಂಧ ಅದು ಭ್ರಮ ಅಂತ ಅಂದ್ಕೊಂಡ್ರೆ ಅದೇನದೆ ಅದು ಭ್ರಾಂತಿ ಕಲ್ಪಿತ ಆಗಬೇಕು ಅಂತಿಲ್ಲ, ಅದು ವಾಸ್ತವಿಕವಾಗಿ ಅಂತ ಅನುಭವಿಸ್ತಾರಲ್ಲ. ಆ ದುಃಖ ಜ್ಞಾನ ದೈತ್ಯರಿಗೆ ಬರಬೇಕಾದ್ರೆ ಅದನ್ನು ದುಃಖ ಅಂತ ಅನುಭವಿಸ್ತಾರೋ ಸುಖ ಅಂತ ಅನುಭವಿಸ್ತಾರೋ ಅಂತ. ಹಾಗಾದರೆ ಬಂಧ ವಿಷಯದಲ್ಲಿ ಯಥಾರ್ಥ ಅಥವಾ ಎಲ್ಲ ಜೀವಕ್ಕೆ ಮೈ ಸುಟ್ಟರು, ಮೈ ಸುಟ್ಟಾಗ ನೋವಾಗುತ್ತೋ ಇಲ್ಲೋ? ನೋವಲ್ಲ ಅಂತ ತಿಳ್ಕೊತಾನ? ಇಲ್ಲ ತಾನೆ. ಹಾಗಾದರೆ ಅವರಿಗೆ ಆ ದುಃಖಾದಿ ವಿಷಯಕವಾಗಿರ್ತಕ್ಕಂತಹ ಜ್ಞಾನ ಯಥಾರ್ಥ ಜ್ಞಾನ, ಆ ಜ್ಞಾನಕ್ಕೆ ವಿಷಯ ದುಃಖ, ಬಂಧ ಯಥಾರ್ಥ ಜ್ಞಾನಕ್ಕೆ ವಿಷಯ ಆಗಿದೆ. ಅಂದರೆ ಸತ್ಯ ಯಥಾರ್ಥ ಜ್ಞಾನ ಅಂತ ಹೇಳ್ತಾರೆ ಅಷ್ಟೇ ಹೊರತು
ಅದೇ ಅವರಿಗೆ ಅದು ಇನ್ನೂ ನಿಶ್ಚಯ ಆಗಿರಲಿಲ್ಲ. ಭಗವಂತ ಜ್ಞಾನ ಆಗದಂತೆ ಮಾಡೋದು. ಜ್ಞಾನ ಬಂತು, ದೃಢ ಆಗಬೇಕಲ್ಲ. ಆ ಜ್ಞಾನ ಬಂದರೆ ಸಾಲದು. ನಾವು ಕೇಳಿರ್ತೇವೆ, ಕೇಳಿದ್ದೆಲ್ಲ ಉಳಿಯುತ್ತಾ? ಇಲ್ಲ, ಅದು ದೃಢ ಆಗಬೇಕು, ಮನನ ಮಾಡಬೇಕು. ಅವರಿಗೆ ಮನನದಿಂದ ದೃಢ ಆಗಬೇಕಾಗಿತ್ತು, ಅದಕ್ಕೆ ಅವಕಾಶ ಕೊಡಲಿಲ್ಲ. ಸರ್ವತಾ ಬಂದಿಲ್ಲ ಅಂದರೆ ನಾವು ಉಪದೇಶ ಅವರು ಹರಿಸರ್ವೋತ್ತಮ. ಆದ್ದರಿಂದ ಯಾರಿಗೆ ಅದೇ ಯಥಾರ್ಥ ಜ್ಞಾನವೇ ಹೌದು, ಆದರೆ ದೃಢ ಆಗಿಲ್ಲ. ಅದೇ ಅವರಿಗೆ ದೃಢ ಆಗಿಬಿಟ್ರೆ ಅವಾಗ ಮೋಕ್ಷವೇ ಆಗಬೇಕಾಗುತ್ತೆ. ನೀವು ಕೆಲವೊಂದನ್ನು ಹೇಳ್ತೀರಾ, ಏನು ಹೇಳಿಕೊಟ್ರು ನಿಮ್ಗೆ ಅರ್ಥ ಆಗಿರಲ್ಲ, ಹೇಳ್ತೀರೋ ಇಲ್ಲೋ? ಹೌದಲ್ವೋ? ಹಾಗೆ ಅವರಿಗೂ ದೃಢ ಆಗಬೇಕಾದರೆ ಆಗಿದ್ದರೆ ಆವಾಗ ಅದರ ಫಲ ಬರಬೇಕಾಗಿತ್ತು. ಕೇಳಿದ್ರಿಂದಲೇ ನಾವು ಪ್ರಬಲವಾಗಿ ವಿರೋಧ ಮಾಡಬೇಕು. ಅದಕ್ಕೋಸ್ಕರ ಭಗವಂತ ಬಂದ. ಕೆಲವರು ಹೇಳ್ತಾರಲ್ಲ, ನಮಗೆ ಆನ್ಲೈನ್ ಕ್ಲಾಸಲ್ಲಿ ಬೇಕು ಅಂತ ಬಂದ.